ಪತ್ರಿಕೆಯಲ್ಲಿ ಓದಿದ್ದೇನೆ. ಸುಮಾರು ಒಂದು 25ಕ್ಕಿಂತ ಹೆಚ್ಚು ಕಾಂಗ್ರೆಸ್ ಶಾಸಕರು ಕೂಡಲೇ ಸಚಿವ ಸಂಪುಟದ ಪುನರ್ರಚನೆ ಮಾಡಿ ಅಂತ ಪಕ್ಷದ ವರಿಷ್ಠರಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಮುಂದಿನ 2 ವರ್ಷಗಳ ಕಾಲ ಸನ್ಮಾನ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರವನ್ನು ಕಾಂಗ್ರೆಸ್ ಪಕ್ಷ ಕೊಡ್ತದೆ. ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಯಾವುದು ಪುನರ್ರಚನೆ, ಯಾರ್ಯಾರು ಮಂತ್ರಿಗಳಾಗಬೇಕು ಅವ್ರಿಗೆ ಬಿಟ್ಟಂಥ ವಿಚಾರ. ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾರೆ. ನೀವು ಸಚಿವ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಮುಖ್ಯಮಂತ್ರಿಗಳು ವರಿಷ್ಠರು ಮಂತ್ರಿ ಆಗೋದ್ರೆ ಆಗ್ತಾನೆ, ಬೇಡ ಅಂದರೆ ಬಿಡ್ತೇನೆ. ನನಗೆ 16, 17, 18 ಲೋಕಸಭೆಯಲ್ಲಿ ಈ ಮುಂಬರುವಂಥ ವರ್ಷಗಳಲ್ಲಿ ಮಹಿಳೆಯರಿಗೆ 33% ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಸ್ಥಾನಗಳನ್ನು ಕಾಯ್ದಿರಿಸೋದು ಮತ್ತು ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡಲೇಬೇಕಾಗಿದೆ. ಅದಕ್ಕೆ ವಿಶೇಷವಾಗಿ ಅವರು ಸಭೆಯನ್ನು ಕರೆದಿದ್ದಾರೆ. ಆದರೆ ತ್ವರಿತವಾಗಿ ಕರೆದಿದ್ದು ಸರಿ ನನಗೇನು ಕಾಣ್ತಾ ಇಲ್ಲ. ಅದಕ್ಕೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳನ್ನು ಪ್ರಧಾನಮಂತ್ರಿಗಳು ಸಭೆ ಕರೆದು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಅವಸರದಲ್ಲಿ ಮಾಡಿದ್ರೆ ಸರಿಯಾಗಲ್ಲ. ಮತ್ತು ಅದರಲ್ಲಿ ವಿಶೇಷವಾಗಿ ಉತ್ತರ ಭಾರತದ ಪಾಪ್ಯುಲೇಷನ್ಗೆ ಹೆಚ್ಚು ಸೀಟುಗಳನ್ನು ಕೊಟ್ಟು ನಮಗೆ ಕಡಿಮೆ ಸೀಟುಗಳು ಆಗಬಾರ್ದು. ಅದರವಾಗಿ ಸ್ಪಷ್ಟತೆಯನ್ನು ಬರಲಿ. ನಾಳೆ 16ನೇ ತಾರೀಕೇನು ಈ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಬಿಲ್ಲನ್ನು ಲೋಕಸಭೆಯಲ್ಲಿ ಮಂಡಿಸ್ತಾರೆ, ಅದನ್ನು ನೋಡಿ ನಾನು ಮಾತಾಡ್ತೀನಿ ಸರ್. ಮತ್ತೆ ಯಾಕಂದ್ರೆ ಸಚಿವ ಗೊತ್ತಿಲ್ಲಪ್ಪ, ನಾನು ಹೇಳಿದೆ ಮುಂದಿನ 2 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ ಮೇಲೆ ಇನ್ನೇನು ಹೇಳಲಿ ಸರ್. ಮುಂದೆ 18ರಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ, ಬಂದ ಮೇಲೆ ನೋಡೋಣ ಏನಾಗುತ್ತೆ. ನೋಡೋಣ 100%, 50% ಮಾಡಲಿ, ನಮ್ದು ಏನು ಸಮಸ್ಯೆ ಇಲ್ಲ. ನಾನು ಮಹಿಳೆಯರಿಗೆ ಮಾಡಲಿ ಅಂತ ಸರ್, ಬರ್ಬೇಕಂತ ಸರ್. ನಾವೇ 96 ಬಿಲ್ ಇಂಟ್ರೊಡ್ಯೂಸ್ ಆಯಿತು. ಏನು ತಪ್ಪೇನಿಲ್ಲ, ಹೆಣ್ಮಕ್ಳಾಗಲಿ ಬೇಕು. ಓಕೆ.